ನಾವು ಹುಡುಗಿರು ಅಮ್ಮನ ಮನೇಲಿ ರಾಣಿ ಥರನೇ ಬೆಳೆದಿರ್ತೀವಿ ಅಲ್ವಾ. ಸೊ ಏನೇ ಆದರೂ ಅಮ್ಮ ಯಾವಾಗೂ ನಮ್ಮ ಮುಂದೆನೇ ತಂದ್ಕೊಡ್ತಿರ್ತಾರೆ, ಆರಾಮಾಗಿರ್ತೀವಿ. ಸೊ ಬಟ್ ಗಂಡನ ಮನೆಗೆ ಬಂದಮೇಲೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕಾಗತ್ತೆ. ಸೊ ಎಷ್ಟೊಂದು ಕೆಲಸ ನಾವು ಮುಂಚೆ ಯಾವತ್ತೂ ಮಾಡದೇ ಇರೋದನ್ನ ನಾವು ಗಂಡನ ಮನೇಲಿ ಮಾಡ್ತೀವಿ. ಆ್ಯಂಡ್ ಅಲ್ಲಿ ನಾವು ಇರೋ ಕಂಫರ್ಟ್ ಝೋನು ಇಲ್ಲಿ ಇಲ್ಲದೇ ಇರ್ಬೋದು. ಬಟ್ ಏನೇ ಆದರೂ ಹೆಣ್ಮಕ್ಳು ಗಂಡನ ಮನೇಲಿರೋಕ್ಕೆ ಇಷ್ಟಪಡ್ತಾರೆ. ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು. ಸೊ ಎಲ್ಲರೂ ಬೇಗ ಊರಿಂದ ಬಂದುಬಿಡ್ತಾರೆ ಆ್ಯಂಡ್ ಬೇಗ ಗಂಡನ ಮನೆಯಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ನಾನು ಕೂಡ ಅಷ್ಟೇ. ಸೊ ಇಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರ್ಬೋದು, ಅಲ್ಲಿ ಆರಾಮಾಗಿರ್ಬೋದು, ಏನೇ ಇರ್ಬೋದು. ಬಟ್ ನಾನು ಗಂಡನ ಜೊತೆ ಇರೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಗಂಡನ ಮನೇಲಿರೋಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗಂಡನೇ ಜೀವನ, ಗಂಡನ ಮನೆಯೇ ಸರ್ವಸ್ವ ಆಗಿರುತ್ತೆ. ಸೊ ನಾನು ಆಫ್ಟರ್ 10 ಮಂತ್ಸ್ ನನ್ನ ಹಸ್ಬೆಂಡ್ ಮನೆಗೆ ಬಂದಾಗ 1 ವೀಕ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು. ಸೊ ಸ್ಟಾರ್ಟಿಂಗ್ ತುಂಬಾ ಬೇಜಾರಾಗ್ತಿತ್ತು. ಅಮ್ಮ ಮನೆ ಅಮ್ಮ ಮಿಸ್ ಮಾಡ್ಕೊತಿದ್ದೆ. ಹೋಗ್ತಾ ಹೋಗ್ತಾ ಹೇಗೆ ನಾನು ಅಡ್ಜಸ್ಟ್ ಆದೆ, ಸೊ ನನ್ನ ಹಸ್ಬೆಂಡ್ ಮನೆಯವರು ಹೇಗೆ ನನ್ನ ನೋಡಿಕೊಂಡ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಆಲ್.